ವರ್ಣಮಾಲಾ. ಹಾ ಸ್ವಾಮಿ. ಉಪಹಾರ ಎಲ್ಲಿ? ನಾವು ಕಾಯ್ತಾ ಇದ್ದೀವಿ. ಸ್ವಾಮಿ, ಸರ್ವಪ್ರಥಮ ನಾವು ನಿಮಗ್ ದೃಷ್ಟಿ ತೆಗಿಬೇಕು, ನಂತರ ನಿಮಗೆ ಆರತಿ ಎತ್ತಿ ಆಮೇಲೆ ನಿಮಗೆ ಭೋಜನ ಬಡಿಸ್ತೀವಿ. ಏನು ಮಾಡಬೇಕು ಅದನ್ನ ಶೀಘ್ರ ಮಾಡು, ನಮಗೆ ತುಂಬಾ ಹಸಿವಾಗ್ತಿದೆ ವರ್ಣಮಾಲಾ. ಸರಿ. ಏನೋ ಯಾವಾಗ ಊಟ ಮಾಡೋ ಕೂತ್ಕೊಂಡ್ರು ನೊಣದ ರೀತಿ ಸುತ್ತಮುತ್ತ ಸುತ್ಕೊಂಡ್ ಬಿಡ್ತೀರಾ. ನಮ್ಮ ಭೋಜನದ ಮೇಲೆ ಕ್ರೂರ ದೃಷ್ಟಿ ಹಾಕ್ತೀರಾ ಗೂಬೆಗಳೇ. ಇಲ್ಲ ಇಲ್ಲ ಗುರುಜಿ, ನಾವು ನಿಮ್ಮ ಹತ್ರನೇ ನಿಂತ್ಕೊಂಡು ನಿಮ್ಮ ಭೋಜನದ ಮೇಲೆ ಬೀಳೋ ಹಾಳಾದ ಕೀಟಗಳನ್ನ ಓಡಿಸ್ತೇವೆ. ಹೌದಾ? ನೀವ್ ಅದನ್ನ ತಿನ್ಬಾರ್ದು ಅಂತ ನೋಡಿ ಈಗ 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 ಓಡಿಸ್ತೀವಿ. ಸರಿ 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 ಆಯ್ತು, ನಿಂತ್ಕೊಳ್ಳಿ, ಸುಮ್ನಿರಿ. ಗುರುಮಾತೆ. ವರ್ಣಮಾಲಾ, ಈ ನಿನ್ನ ಕೈಯಲ್ಲಿ ಪೊರ್ಕೆ ಯಾಕೆ ಹಿಡ್ಕೊಂಡಿದ್ಯಾ? ಸ್ವಾಮಿ, ನೀವೇ ಹೇಳಿದ್ರಿ ಅಲ್ವಾ ಮೆಣಸಿನಕಾಯಿ ಹೊಗೆಯಿಂದ ನಿಮ್ಮ ಕಣ್ಣಿಗೆ ನೋವಾಗುತ್ತೆ ಅಂತ. ಸತ್ಯವೇ? ಹಾ, ಇದೇ ಕಾರಣವಾಗಿ ನಾವು ಪೊರ್ಕೆ ತಂದಿದ್ದೀವಿ. ಆದ್ರೆ ಈ ಪೊರ್ಕೆ ಯಾಕೆ? ಸ್ವಾಮಿ, ಇದು ಅಂತಿಂತ ಪೊರ್ಕೆ ಅಲ್ಲ. ಮತ್ತಿನ್ ಯಾವ ತರ ಪೊರ್ಕೆ? ಅಭಿಮಂತ್ರಿತ ಪೊರ್ಕೆ. ಇದ್ರಲ್ಲಿ ನಿಮ್ಮನ್ನ ಗುಡ್ಸೋದ್ರಿಂದ ನಿಮ್ಮ ಮೇಲಿನ ಕ್ರೂರ ದೃಷ್ಟಿನೂ ದೂರಾಗುತ್ತೆ, ಆರ್ತಿನೂ ಎತ್ತದಾಗುತ್ತೆ. ಮಣಿ, ಈಗಾಗುತ್ತೆ ಗುರುಜಿಗೆ ಹಬ್ಬ. ಬಹುಶಃ ನಮಗೂ ಸಿಗಬಹುದು ಸಿಹಿಯಾದ ತಿಂಡಿ. ಅರೆ ಸಿಗುತ್ತೆ ಸಿಗುತ್ತೆ, ಹಬ್ಬ ಆಗುತ್ತೆ. ಇದನ್ನು ಒಬ್ಬ ಮಹಾನ್ ಬಾಬರಿಂದ ನಿಮ್ಮ ಕ್ಷೇಮಕ್ಕಾಗಿ ತಂದಿದ್ದೇವೆ. ವರ್ಣಮಾಲಾ, ಈ ಗುಡಿಸುವುದಂದ್ರೆ ಏನು ತಾತ್ಪರ್ಯ? ಜೀಲ್ ಪಟಾಲ್ ದಮ್ ಕಡ್ದಲ್ ಭೋಗ್ ಪಟಾರ್. ಸಾಯಿಸ್ತಿದ್ದಾಳೆ ನನ್ನ. ಸ್ವಾಮಿ, ಗುಡಿಸೋದರ ತಾತ್ಪರ್ಯ ಇದೆ. ಈ ಪೊರ್ಕೆಲ್ ಹೊಡೆಯೋದ್ರಿಂದ ಎಲ್ಲ ಕೆಡುಕು ಮತ್ತು ಎಲ್ಲ ದೌರ್ಭಾಗ್ಯ ದೂರವಾಗುತ್ತದೆ. ಮಹಾರಾಜ, ತುಂಬಾ ನೋವಾಗ್ತಿದ್ಯಾ? ಇಲ್ಲ, ಈಗ ಸರಿ ಹೋಗಿದೆ. ಈ ಹೊಟ್ಟೆಯಲ್ಲಿ ತುಂಬಾ ನೋವಾಗ್ತಿದೆ, ತುಂಬಾ ನೋವಾಗ್ತಿದೆ. ಮಹಾರಾಜ, ಮಹಾರಾಜ, ತುಂಬಾ ನೋವಾಗ್ತಾ ಇದೆಯಾ? ಇದನ್ ತಗೊಳ್ಳಿ, ಎಳೆ ಬಿದಿರಿನ ರಸ ತಂದಿದ್ದೇವೆ. ಎಳೆ ಬಿದಿರಿನ ರಸ ತಂದಿದ್ದೀರಾ ನಮಗಾಗಿ? ಹೌದು ಮಹಾರಾಜ, ಇದನ್ನ ಕುಡಿಯಿರಿ. ಇದನ್ ಕುಡಿದ ತಕ್ಷಣ ನಿಮ್ಮ ಹೊಟ್ಟೆ ನೋವೆಲ್ಲ ಮಾಯವಾಗ್ಬಿಡುತ್ತೆ. ನಾವು ನಮ್ಮ ಕೈಯಾರ ಮಾಡಿದ್ದೇವೆ. ಸ್ವಯಂ ನಿಮ್ಮ ಕೈಯಾರೆ ಮಾಡಿ ನಮಗೆ ಕಷ್ಟ ಕೊಡ್ತೀರಾ? ಏನು ಕಷ್ಟ ಅಂದ್ರೆ ಇದನ್ ಮಾಡುವಾಗ ನಿಮ್ ಕೈಗೆ ತುಂಬಾ ಕಷ್ಟ ಆಗಿರುತ್ತಲ್ವಾ? ಮಹಾರಾಣಿ ತಿರುಮಲಾಂಬ, ನೀವ್ ನಿನ್ನೆ ಮಹಾರಾಜರಿಗೆ ಕುಂಬಳಕಾಯಿ ಬಳ್ಳಿಯ ಕಾಂಡ ತಿನ್ಸಿದ್ದು, ಆದ್ರೆ ಇಂದು ನೋಡಿ ಮಹಾರಾಜರಿಗೆ ಎಷ್ಟು ನೋವಾಗ್ತಿದೆ ಹೊಟ್ಟೆಯಲ್ಲಿ. ನಮಗೆ ಗೊತ್ತಿದೆ, ನಾವು ತುಂಬಾ ಖುಷಿಯಾಗಿದ್ದೀವಿ. ಏನು? ಮಹಾರಾಣಿ ತಿರುಮಲಾಂಬ, ಇದನ್ ತಿನ್ನೋದ್ರಿಂದ ಮಹಾರಾಜರ ಹೊಟ್ಟೆಯಲ್ಲಿ ಅಧಿಕ ನೋವಾಗತ್ತೆ ಅಂತ ನಿಮಗ್ ಗೊತ್ತಿದ್ರೆ ಯಾಕ್ ನೀವ್ ತಿನ್ನೋದಕ್ ಕೊಟ್ರಿ? ಈಗ ನೀವು ತುಂಬಾ ಸಂತೋಷದಿಂದಿದ್ದೀರಿ. ಇದೆಂತ ಸಂತೋಷ ನಿಮ್ಮದು? ಇಲ್ಲ ಇಲ್ಲ, ನಿಮಗೆ ಅರ್ಥವಾಗಲಿಲ್ಲ. ನಾವು ತುಂಬಾ ಖುಷಿಯಾಗಿರುವುದು ಮಹಾರಾಜರಿಗೆ ಅರ್ಧ ಹೊಟ್ಟೆ ನೋವಿರುವುದಕ್ಕೆ. ಅರ್ಥಾತ್ ತಾವು ಏನು ಬಯಸಿದ್ದೀರಿ? ನಮಗೆ ಹೊಟ್ಟೆ ಜೊತೆಗೆ ನಮ್ಮ ಪೂರ್ತಿ ಶರೀರಕ್ಕೆ ನೋವಾಗ್ಬೇಕು? ಇಲ್ಲ ಇಲ್ಲ ಮಹಾರಾಜ, ಖುಷಿಯಾಗಿರುವುದು ಏಕೆಂದರೆ ನಿಮ್ಮ ಅರ್ಧ ಮಾತ್ರ ಹೊಟ್ಟೆ ನೋವುತ್ತಿದೆ. ಇನ್ನು ಸ್ವಲ್ಪ ಹೊತ್ತಾದರೆ ಪೂರ್ತಿ ಹೊಟ್ಟೆ ನೋವಾಗುತ್ತೆ. ಇದು ನಾವು ಮಾಡಿರುವ ಭೋಜನಗಳ ವಿಶೇಷ. ನಿಮ್ಮ ಅರ್ಧ ಮಾತ್ರ ಹೊಟ್ಟೆ ನೋವಿದೆ. ತಗೊಳ್ಳಿ ಮಹಾರಾಜ, ಎಳೆ ಬಿದಿರಿನ ರಸ ಗ್ರಹಣ ಮಾಡಿ. ನಾವ್ ಹೇಳ್ತಿದೀವಿ, ಬೇಡ ಬಿಡಿ. ನಾವ್ ಎಷ್ಟೊಂದು ಪ್ರೀತಿಯಿಂದ ಮಾಡಿದ್ದೇವೆ, ನಾವು ಗ್ರಹಣ ಮಾಡಿಸ್ತೀವಿ. ತಗೊಳ್ಳಿ ಮಹಾರಾಜ, ಗ್ರಹಣ ಮಾಡಿ. ಹೇಳ್ತಿದೀವಲ್ಲ ಮಹಾರಾಣಿ ತಿರುಮಲಾಂಬ, ಬೇಡ, ನಾವು ಗ್ರಹಣ ಮಾಡಿಸ್ತೀವಿ. ತಗೊಳ್ಳಿ ಮಹಾರಾಜ. ಇಲ್ಲ, ತಿಮ್ಮರಸೆಯಲ್ಲಿ ಮಹಾಮಂತ್ರಿ ತಿಮ್ಮರಸೆಯಲ್ಲಿ ಎಷ್ಟೊತ್ತಿಂದ ಕರಿತಾ ಇದೀವಿ. ಅಮೂಲ್ಯವಾದ ವಸ್ತುವನ್ನು ತರಕ್ ಹೇಳಿದ್ವಿ, ಎಲ್ಲಿ ಅವರು ಬಂದೇ ಇಲ್ಲ. ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ತಿಲ್ಲ, ವಿಳಂಬ ಮಾಡ್ತಾರೆ. ತಿಮ್ಮರಸೆಯಲ್ಲಿ ಮಹಾರಾಜ, ಅವ್ರು ಬರ್ತಾ ಇದ್ದಾರೆ, ನೀವು ವಿಶ್ರಾಮ ಮಾಡಿ. ಮಹಾರಾಣಿ ತಿರುಮಲಾಂಬ, ಮಹಾರಾಜರ ಮನಸ್ಥಿತಿ ಸರಿ ಇಲ್ಲ. ನಾವು ಆಮೇಲೆ ಮಹಾರಾಜರಿಗೆ ರಸ ಕುಡಿಸೋಣ. ಈಗ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಈ ಕಷ್ಟಕ್ಕೆ ವಿರಾಮ ಸಿಕ್ಕಿತು. ಈಗ ಈ ಕಷ್ಟದಿಂದ ನಮಗೆ ಶಾಂತಿ ಯಾವಾಗ ಮತ್ತೆ ಎಲ್ಲಿ ಸಿಗುತ್ತದೆ? ತಿನ್ನಿ ಸ್ವಾಮಿ, ಶಾಂತಿಯಿಂದ ಭರಪೂರ ಭೋಜನ ಸೇವಿಸಿ. ಬಾಬಾ ಬಬೂತಿ ಹೇಳಿದ್ರು, ಪೊರಕೆ ಸೇವೆ ಆದ್ಮೇಲೆ ನಿಮಗೆ ತುಂಬಾ ಹಸಿವಾಗುತ್ತೆ ಅಂತ. ತುಂಬಾ ಆಗಿದೆ. ನಾವ್ ಇನ್ನೊಂದ್ ಸ್ವಲ್ಪ ಭೋಜನ ತಗೊಂಡ್ ಬರ್ತೀವಿ.
ನಿನ್ನ ಬಬೂತಿ ಬಾಬಾ ನಮ್ಮ ಕೈಗೆ ಸಿಗಲಿ ಕೆಡವು ಹಾಕೊಂಡು ಹೊಡಿತೀವಿ ವರ್ಣಮಾಲ. ಈಗ ನಿರ್ಣಯ ತಗೊಳ್ಳೋ ಸಮಯ ಬಂದಿದೆ. ಸತ್ಯ ಹೇಳ್ದೆ ದಣಿ, ಆಗೋಯ್ತು. ಪ್ರತಿದಿನನೂ ಅದೇ ಕತೆ ಆಗಿರುತ್ತೆ. ಮತ್ತೇನೇನು, ನಮ್ ಗುರುಜಿನ ತಬ್ಲಾ ಅನ್ಕೊಂಡಿದಾರೇನು? ಎಲ್ರು ಬಂದು ಬಾರಿಸ್ಬಿಟ್ಟು ಹೋಗೋಕೆ. ಇವ್ರಿಗೊಂದ್ ಸನ್ಮಾನ ಇದೆಯೋ ಇಲ್ವೋ? ದಣಿ, ಈಗ ನಾವ್ ಏನಾದ್ರೂ ಮಾಡ್ಲೇಬೇಕು. ಮಾಡೋದೇನಿದೆ ಮಣಿ, ಈಗ ತ್ಯಾಗವೇ ಏಕಮಾತ್ರ ಉಪಾಯ. ಸಂಪೂರ್ಣವೋ ಅಥವಾ ಅಪೂರ್ಣ ತ್ಯಾಗವೋ? ಸಂಪೂರ್ಣ ತ್ಯಾಗ. ಈ ಪ್ರಭುವಿನಿಂದ ಸಾಧನೆ ಅಂತೂ ಆಗೋದಿಲ್ಲ. ಸೌಂದರ್ಯ ಸಾಧನವು ಇವರಿಂದ ಸಾಧ್ಯ ಇಲ್ಲ. ಅರೆ ವ್ಯರ್ಥ ಇಂಥ ಜೀವನ. ಸತ್ಯ ಹೇಳ್ದೆ, ಪೂರ ವ್ಯರ್ಥ ಇಂಥ ಜೀವನ. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ನನ್ನ ಮಕ್ಕಳೇ, ನೀವು ನಮ್ಮ ಕಣ್ಣು ತೆರೆಸಿದ್ರಿ. ಹೌದಾ? ಮಣಿ, ಈ ನಮ್ಮ ಮುದುಕನಿಗೆ ಏನಾಯ್ತು? ನಮ್ಗೆ ಯಾಕೆ ಬಿಡು, ಭೋಜನ ಖಾಲಿ ಮಾಡೋಣ. ನಮಗ್ ಗೊತ್ತಿತ್ತು ಎಲ್ಲ ಸುಳ್ಳು ಅಂತ. ವಿಜಯನಗರದಲ್ಲಿ ಮಹಿಳೆಯರು ಅಳ್ತಾರೆ. ತುಂಬಾ ನೋವಿನ ವಿಷಯ. ವಿಜಯನಗರದ ನಿಜಾಂಶ ಎಲ್ಲರ ಮುಂದೆ ಬರುತ್ತೆ. ಎಲ್ರಿಗೂ ತಿಳಿಯುತ್ತೆ ಈ ವಿಜಯನಗರದಲ್ಲಿ ಯಾರು ಖುಷಿಯಾಗಿಲ್ಲ ಅಂತ. ಎಸ್, ಇದು ಬಹಳ ದುರ್ಬಲ ರಾಜ್ಯ. ನಾವು ಸಾಬೀತು ಮಾಡ್ತೀವಿ. God bless you. ಹೌದು, ಇದೊಂದೇ ಸ್ಥಳದಲ್ಲಿ ನಮಗೆ ಶಾಂತಿ ಸಿಗುವುದು. ಕೊತ್ವಾಲರೇ, ನಾವು ಹೇಳಿದ ಕೆಲಸವನ್ನು ಬೇಗ ಮಾಡಿ ಮುಗಿಸಿ. ನೀವು ನಿಶ್ಚಿಂತೆಯಿಂದ ಇರಿ, ಎಲ್ಲ ಕಾರ್ಯ ಆಗುತ್ತೆ. ಮಂತ್ರಿವರ್ಯ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ನೀವಿಂದು ಪ್ರಾತಃ ಕಾಲದಲ್ಲೇ ಈ ರಾಜದರ್ಬಾರಿನಲ್ಲಿ, ಅದು ಒಬ್ಬಂಟಿಗರಾಗಿ, ಎಲ್ಲವೂ ಕ್ಷೇಮವೇ ಮಹಾರಾಜ? ಮಹಾಮಂತ್ರಿಗಳೇ, ಮಹಾರಾಜ, ಈ ರಾಜದರ್ಬಾರು ಯಾರದು? ಮಹಾರಾಜ, ವಿಜಯನಗರ ರಾಜ್ಯದ್ದು. ಮತ್ತೆ ನಾವ್ಯಾರು? ಮಹಾರಾಜ, ತಾವು ವಿಜಯನಗರ ರಾಜ್ಯದ ಮಹಾರಾಜರು. ಮಹಾರಾಜ, ಈಗ ನಾವು ನಮ್ಮದೇ ರಾಜ ದರ್ಬಾರಿಗೆ ಬರೋ ಮೊದಲು ನಿಮ್ಮಿಂದ ಅಪ್ಪಣೆ ಪಡೆಯಬೇಕೆ? ನಾವು ಯಾವಾಗ ರಾಜ ದರ್ಬಾರಿನಲ್ಲಿ ಉಪಸ್ಥಿತರಾಗಬೇಕೆಂದು ನೀವು ತಿಳಿಸುವಿರಾ? ನೀವು ನಮಗೆ ಹೇಳುತ್ತೀರಾ ನಾವೇನು ಮಾಡಬೇಕು, ಏನು ಮಾಡಬಾರದೆಂದು? ನೀವು ನಮಗೆ ಹೇಳುವಿರಾ ಭೋಜನ ಯಾವಾಗ ಮಾಡಬೇಕೆಂದು, ಮಾಡಬಾರದೆಂದು? ಮಹಾರಾಜ, ನಾವು ಕೊತ್ವಾಲರದ್ದು ಇದೆಮ್ಮ. ಕೊತ್ವಾಲ ಎಲ್ಲಿ ಹೊಟ್ಟೋದಾ ಮಹಾರಾಜ? ನಾನು ಈಗಲೇ ಬರ್ತೀನಿ. ಕೊತ್ವಾಲ ಅರೆ ಕ್ಷಮೆ ಗುರುವರ್ಯ, ಅದು ನಾನು ಏನೋ ಯೋಚಿಸ್ತಾ ಹೋಗ್ತಾ ಇದ್ದೆ, ನಿಮ್ಮನ್ನು ಗಮನಿಸ್ಲಿಲ್ಲ. ಏನು ತೊಂದರೆ ಇಲ್ಲ. ವಿಶಾಲ ರಾಜ್ಯದಲ್ಲಿ ಸೂಕ್ಷ್ಮ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ನಿಮ್ಮ ಸ್ವಾಸ್ಥ್ಯ ಸರಿ ಇದೆ ತಾನೆ? ನಿಮ್ಮ ಕೋಪ ಇಲ್ಲ ತಾನೆ? ಕೋಪ ಬರ್ತಿತ್ತು, ಖಂಡಿತ ಕೋಪ ಬರ್ತಿತ್ತು. ಆದರೆ ಇವತ್ತು ನಮ್ಮ ಮನಸ್ಸು ಬಹಳ ಪ್ರಸನ್ನವಾಗಿದೆ. ಪ್ರಸನ್ನವಾಗಿರುವ ಮನಸ್ಸಿನಲ್ಲಿ ಉದ್ವಿಗ್ನತೆ ಉತ್ಪನ್ನ ಮಾಡುವುದು ಬೇಡ. ಹೌದಾ? ಈ ಪ್ರಸನ್ನತೆಗೆ ಕಾರಣ ಏನೆಂದು ನನಗೆ ತಿಳಿಸಿ.
ಪಂಡಿತ ರಾಮಕೃಷ್ಣ, ಈಗ ನಾವೇನು ಅಂತ ಹೇಳೋಣ? ನೀಲಿ ಆಕಾಶದಲ್ಲಿ ಕಪ್ಪಾದ ಮೋಡಗಳು ಹರಡಿದ್ದವು. ಮರದ ಮೇಲಿದ್ದ ಕೋಗಿಲೆ ಕೂಕು ಅನ್ನದೆ ಕುಳಿತಿತ್ತು. ಇಡೀ ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಉದ್ವಿಗ್ನತೆ ಪಸರಿಸಿತ್ತು. ಆದರೆ ಆಗ ಕಪ್ಪು ಕಪ್ಪಾದ ಮೋಡಗಳನ್ನು ಸೀಳಿ ಸೂರ್ಯನ ಕಿರಣಗಳು ವೃಕ್ಷದ ಮೇಲೆ ಬಿತ್ತು. ಕೋಗಿಲೆಯ ವಿಶ್ವಾಸ ಮರುಕಳಿಸಿತು. ಅದು ಮತ್ತೆ ಕುಹು ಕುಹು ಆಡಲು ಆರಂಭಿಸಿತು. ಅದರ ಧ್ವನಿಯಿಂದ ಇಡೀ ವಾತಾವರಣವು ಶುದ್ಧ ಆಗೋಯಿತು. ಸೂರ್ಯನ ಪ್ರಕಾಶವು ಕಪ್ಪು ಮೋಡಗಳನ್ನು ಚದುರಿಸಿತು. ಆ ಗಾಳಿಯ ರಭಸ ಆ ಕರಿಯ ಮುಗಿಲನ್ನು ಎತ್ತಿ ಕಾಡಿನ ತುಂಬ ಎಸೆಯಿತು. ಇಡೀ ವಿಶ್ವ ಪ್ರಕಾಶಮಾನವಾಗೋಯಿತು. ತಿಳಿತಾ? ಹಾ ಗುರುವರ್ಯ, ನಿಮಗೆ ವೈದ್ಯರ ಅವಶ್ಯಕತೆ ಇದೆ. ನಮಗೆ ಬರೀ ನಂಬಿಕೆಯಲ್ಲ, ಪೂರ್ಣ ವಿಶ್ವಾಸವಿತ್ತು ಪಂಡಿತ ರಾಮಕೃಷ್ಣ, ನಿಮಗೆ ಅರ್ಥ ಆಗಲ್ಲ ಅಂತ. ಪ್ರಯತ್ನ ಮಾಡ್ತಾನೆ ಇದ್ದೇನೆ. ದಯಮಾಡಿ ಸರಳ ಭಾಷೆಯಲ್ಲಿ ತಿಳಿಸ್ತೀರಾ? ಆಗಲಿ. ನೋಡಿ ಪಂಡಿತ ರಾಮಕೃಷ್ಣ, ನಾವೊಂದು ನಿರ್ಣಯ ತೆಗೆದುಕೊಳ್ಳಬೇಕಿತ್ತು, ಆದರೆ ತಗೊಳಕ್ಕಾಗ್ತಿರ್ಲಿಲ್ಲ. ಬಹಳ ದಿನಗಳಿಂದ ಆ ನಿರ್ಣಯ ಅರ್ಧದಲ್ಲಿ ಸಿಕ್ಕಾಕೊಂಡಿತ್ತು. ನಾವಿಂದು ಆ ನಿರ್ಣಯ ತೆಗೆದುಕೊಂಡ್ವಿ. ಅದಕ್ಕೆ ನಾವು ಬಹಳ ಪ್ರಸನ್ನರಾಗಿದ್ದೇವೆ. ಇದನ್ನ ಹೇಳೋದಕ್ಕೆ ನೀವು ಇಷ್ಟುದ್ದ ಕತೆ ಹೇಳ್ಬೇಕಾಯ್ತಾ? ಆ ನಿರ್ಣಯ ಏನು ಗುರುವರ್ಯ? ವರ್ಣಮಾಲಾಳನ್ನು ಶಾಶ್ವತವಾಗಿ ತವರಿಗೆ ಕಳಿಸೋದು. ಪಂಡಿತ ರಾಮಕೃಷ್ಣ, ನಾವೊಂದು ಮಹಾನ್ ಸಾಧನೆಯಲ್ಲಿ ತೊಡಗಿಕೊಂಡಿದ್ವಿ. ಆದ್ರೆ ನಮ್ಮ ಧ್ಯಾನ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲೆದಾಡ್ತಿತ್ತು. ಮನದಲ್ಲೊಂದು ಮುಳ್ಳಿತ್ತು, ಅದು ಅತ್ಯಧಿಕ ನೋವು ಕೊಡ್ತಿತ್ತು. ಆಗ ನಾವು ನಿರ್ಣಯಿಸಿದ್ವಿ, ನಾವು ಆ ಮುಳ್ಳನ್ನ ಶಾಶ್ವತವಾಗಿ ತೆಗೆದು ಹೊರಗಿಸಬೇಕಂತ. ಹೇ ಗುರುವರ್ಯ, ನಾನು ಒಂದ್ ನಿರ್ಣಯ ತಗೋಬೇಕು, ಆದ್ರೆ ನನಗೆ ತಗೊಳ್ಳೋದಕ್ಕಾಗ್ತಿಲ್ಲ. ದಯಮಾಡಿ ನಂಗೂ ಉಪಾಯ ತಿಳಿಸಿ. ರಾತ್ರಿ ಮಲಗುವ ಮುನ್ನ ಒಂದು ಬಾರಿ ನಿಮ್ಮ ಸಮಸ್ಯೆಯ ಸ್ಮರಣೆ ಮಾಡಿ. ಆಯ್ತು, ಆಮೇಲೆ ನಿರ್ಣಯ ತಗೊಳ್ಳ? ಇಲ್ಲ, ರಾತ್ರಿಲಿ ನಿರ್ಣಯ ತಗೋಬಾರದು. ನಾವು ಹೇಳ್ತಿದ್ದೀವಿ, ರಾತ್ರಿ ಕೇವಲ ಒಂದು ಬಾರಿ ನಿಮ್ಮ ಸಮಸ್ಯೆಯ ಸ್ಮರಣೆ ಮಾಡಿ. ಬೆಳಗ್ಗೆ ಗೊತ್ತಾಯ್ತು ಗುರುವರ್ಯ, ಬೆಳಿಗ್ಗೆ ನಿರ್ಣಯ ತಗೋತೀನಿ. ಇಲ್ಲ 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 ಇಲ್ಲ, ಬೆಳಿಗ್ಗೆ ಎದ್ದ ಕೂಡಲೇ ನಿರ್ಣಯ ತಗೋಬಾರದು. ಬೆಳಿಗ್ಗೆ ಎದ್ದ ಕೂಡಲೇ ಸರ್ವಪ್ರಥಮ ಸ್ನಾನ ಮಾಡಬೇಕು. ನಂಗೀಗ ಗೊತ್ತಾಯ್ತು ಗುರುವರ್ಯ, ಸ್ನಾನ ಮುಗಿದ ನಂತರವೂ ನಿರ್ಣಯ ತಗೋಬಾರ್ದು. ಇಲ್ಲ 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 ಇಲ್ಲ, ಸ್ನಾನ ಮುಗಿದ ಮೇಲೆಯೇ ನಿರ್ಣಯ ತಗೋಬೇಕು. ಸ್ನಾನವಾದ ನಂತರ ತೆಗೆದುಕೊಳ್ಳುವ ನಿರ್ಣಯ ಈಶ್ವರನ ನಿರ್ಣಯವಾಗಿರುತ್ತದೆ. ಹಾ, ಸ್ನಾನದ ನಂತರವೇ ನನಗೆ ಉತ್ತರ ಸಿಕ್ತಿತ್ತು. ನಿಮ್ಗೆಲ್ಲ ನಾನು ವಿದೂಷಕನ ರೀತಿ ಅಲ್ವಾ? ನಿಮ್ಮನ್ನ ರಂಜಿಸೋದಕ್ಕೆ, ನಿಮಗೆ ನಗಿಸೋದಕ್ಕೆ. ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ. ಇನ್ನು ಮುಂದೆ ಇದೆಲ್ಲ ಬಂದ್. ನಾನಿದಕ್ಕೆ ಇನ್ನು ಮುಂದೆ ಪೂರ್ಣ ವಿರಾಮ ಹಾಕ್ತೀನಿ. ಇದರ ಅರ್ಥ ಆ ನಿರ್ಣಯ ಈಶ್ವರನದಾಗಿತ್ತು. ಯಾವ ನಿರ್ಣಯ ಪಂಡಿತ ರಾಮಕೃಷ್ಣ? ಏನಿಲ್ಲ ಗುರುವರ್ಯ, ಈಗ ನನ್ನ ಸಮಸ್ಯೆಯ ನಿವಾರಣೆಯನ್ನ ಸ್ನಾನದ ನಂತರವೇ ಮಾಡ್ತೀನಿ. ಧನ್ಯವಾದ. ಬನ್ನಿ ಹೋಗೋಣ. ಇಲ್ಲ, ಸರ್ವಪ್ರಥಮ ನೀವು. ಅಪ್ಪಣೆ. ಏನಾಯ್ತು ಮಂತ್ರಿವರ್ಯ? ಈ ದರ್ಬಾರ್ ಏಕೆ ಮೌನದಿಂದಿದೆ? ಪಂಡಿತ ರಾಮಕೃಷ್ಣರೇ, ನೀವು ಬಂದಿದ್ದು ಒಳ್ಳೇದಾಯ್ತು. ನಾವು ಆಗ್ಲಿಂದ ನಿಮ್ಗಾಗೆ ಕಾಯ್ತಾ ಇದ್ವಿ. ಹೋಗಿ ಹೋಗಿ ಮಹಾರಾಜನ ನೆಪ್ಸಿ. ನಾನ್ಯಾಕೆ ಸದಾ ಬೆಕ್ಕಗೆ ಗಂಟೆನ ನಾನೇ ಯಾಕೆ ಕಟ್ಲಿ? ಪಂಡಿತ ರಾಮಕೃಷ್ಣರೇ, ಮಹಾರಾಜರನ್ನು ಬೆಕ್ಕೆನ್ನುತ್ತಿರುವಿರಾ? ನಾನ್ ಕೇವಲ ಉದಾಹರಣೆ ಕೊಟ್ಟೆ. ಸದಾ ಕಷ್ಟದ ಕೆಲಸ ನನಗೆ ಯಾಕೆ ವಹಿಸ್ತೀರಾ? ಯಾಕಂದ್ರೆ ನೀವು ಈ ದರ್ಬಾರಿನ ವಿಶೇಷ ಸಲಹಾಕಾರರಿದ್ದೀರಿ. ಹಾ, ಈಗ ಹೋಗಿ ನಿಮ್ಮ ವಿಶೇಷ ಕಾರ್ಯ ಪೂರ್ಣಗೊಳಿಸಿ. ಇಲ್ಲ 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 ಇಲ್ಲ. ಅರೆ ಹೋಗಿ. ಇಲ್ಲ ಇಲ್ಲ. ಅರೆ ಹೋಗಿ. ಅರೆ ಮಹಾರಾಜ ಮಲ್ಕೊಳ್ಳಿ. ಇವತ್ತಿನ ದಿನ ಅತ್ಯಂತ ಆರಾಮವಾಗಿದೆ. ಗ್ರಹ ನಕ್ಷತ್ರಗಳ ದಶೆಯು ಬಹಳ ಉತ್ತಮವಾಗಿದೆ. ನಮ್ಮ ಪ್ರಕಾರ ಎಲ್ರೂ ಮಲಗೋಣ. ಕೇಳಿದ್ರ? ಗುರುವರ್ಯ ಸತ್ಯ ಹೇಳ್ತಿದ್ದಾರೆ. ಎಲ್ರೂ ಮಲ್ಗೋಣ. ನನಗೂ ಕೂಡ ಆಗಾಗ್ಗೆ ಬರ್ತಾ ಇದೆ. ನಡ್ರಿ, ಮಲ್ಗಿ ಮಲ್ಗಿ ಮಲ್ಗಿ, ಎಲ್ರೂ ಮಲ್ಗಿ.
ಆಚಾರ್ಯರೇ, ಪಂಡಿತ ರಾಮಕೃಷ್ಣರೇ, ನೀವು ಅಯ್ಯೋ ಮಹಾರಾಜ, ವಿಶೇಷವಾಗಿ ಜ್ವಾಲಾಮುಖಿಯಲ್ಲಿ ಮಾಡಿರೋ ವ್ಯಂಜನ ನಾವು ಸ್ವಯಂ ನಮ್ಮ ಕೈಯಾರೆ ಮಾಡಿ ತಂದಿದ್ದೇವೆ. ಇಲ್ಲ, ನಾವಿದನ್ನು ತಿನ್ನುವುದಿಲ್ಲ. ಮಹಾರಾಜ, ಇದು ಅತ್ಯಂತ ಸ್ವಾದಿಷ್ಟವಾಗಿದೆ, ನೀವು ಗ್ರಹಣ ಮಾಡಿ. ಇಲ್ಲ, ನಾವು ತಿನ್ನಲಾಗುವುದಿಲ್ಲ. ಮಹಾರಾಜ, ನೀವು ಗ್ರಹಣ ಮಾಡಲೇಬೇಕು, ಗ್ರಹಣ ಮಾಡಿ. ಮಹಾರಾಣಿ ತಿರುಮಲಮ್ಮ, ನಾವಿದನ್ನು ತಿನ್ನುವುದಿಲ್ಲ. ಬೇಡ. ಪಂಡಿತ ರಾಮಕೃಷ್ಣ, ಯಾಕೆ ಹೊಡಿತಿದ್ಯಾ? ನಾನೇನ್ ಮಾಡ್ದೆ? ನನಗೀಗ ನಿನ್ನ ಹೊಡಿಬೇಕು ಅಂತ ಮನ್ಸಾಗಿದೆ. ನನ್ನ ಶತ್ರು ಆಚಾರ್ಯರಲ್ಲ ನೀವುಗಳು. ಅತಿ ಪ್ರಸನ್ನವಾಯ್ತು ಸ್ವಾಮಿ. ಇನ್ನು ಭಂಗಿಗಳನ್ನ ತೋರಿಸಿ, ಇನ್ನು ತೋರಿಸಿ. ನಾವು ಶಪಥ ಮಾಡಿದ್ದೀವಿ, ನೀವು ಈ ರೀತಿ 1 ತಿಂಗಳು ಮಾಡ್ಬೇಕು. ಇಲ್ಲ ಇಲ್ಲ ಇಲ್ಲ. ನಾವೆಲ್ಲಿದ್ದೇವೆ? ಮಹಾರಾಜ, ತಾವು ದರ್ಬಾರಿನಲ್ಲಿದ್ದೀರಿ ಮಹಾರಾಜ. ತುಂಬಾ ಭಯಾನಕ ಸ್ವಪ್ನವಾಗಿತ್ತು. ಪಂಡಿತ ರಾಮಕೃಷ್ಣ, ನಿಮಗೆ ತಿಳಿಯುತ್ತೆ? ನಾವು ಮಹಾರಾಜ, ನಮಗೂ ತಿಳಿದಿದೆ. ನಿಮಗೂ? ಹಾ ಮಹಾರಾಜ, ನಾವು ಸ್ಪಷ್ಟಪಡಿಸುತ್ತೇವೆ ಸ್ವಪ್ನದಲ್ಲಿ ಏನಾಯಿತೆಂದು. ಬೇಡ ಬೇಡ ಗುರುವರ್ಯ, ಈ ವಿಷಯವನ್ನು ನಾವು ಸ್ವಲ್ಪ ಸಮಯದ ನಂತರ ಚರ್ಚಿಸೋಣ. ಮಹಾಮಂತ್ರಿಗಳೇ, ಮಹಾರಾಜ, ತಾವು ಈ ದಿನದ ಕಾರ್ಯಭಾರವನ್ನು ಆರಂಭಿಸಿ. ಆಗಲಿ ಮಹಾರಾಜ, ನಿಮ್ಮಾಜ್ಞೆ. ಮಹಾರಾಜ, ಅಮ್ಮಗುಡ್ಡ ಊರಿನಿಂದ ಸತ್ಯಾನಂದ ನಿಮ್ಮ ಮುಂದೆ ಒಂದು ವಿನಂತಿ ತಂದಿದ್ದಾರೆ ಮಹಾರಾಜ. ಹಾ, ಪ್ರಸ್ತುತಪಡಿಸಿ. ಮಹಾರಾಜ, ಮಹಾರಾಜ, ಮಹಾರಾಜರಿಗೆ ಸತ್ಯಾನಂದರಿಂದ ಪ್ರಣಾಮಗಳು. ಹೇಳಿ, ನಿಮ್ಮ ಸಮಸ್ಯೆ ಏನು? ಮಹಾರಾಜರೇ, ನನ್ನ ಪತ್ನಿ ನನ್ನನ್ನು ಬಿಟ್ಟೋಗಿದ್ದಾಳೆ. ಇದು ಸಮಸ್ಯೆ ಅಲ್ಲ, ಇದು ಪರಿಹಾರ. ಭಾಗ್ಯವಂತ ನೀನು. ಮಹಾರಾಜ, ನನ್ನ ಪತ್ನಿ ನನ್ನನ್ನು ಬಿಟ್ಟೋದ್ಮೇಲೆ ನನ್ನ ಅದೃಷ್ಟವೇ ಹಾಳಾಯ್ತು. ಮಹಾರಾಜ, ನನ್ನ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿದೆ. ಮಹಾರಾಜ, ಮನೆ ಎಲ್ಲ ವಸ್ತ್ರವನ್ನ ನಾನು ಒಗಿತಿದ್ದೆ. ಅವಳು ನೀರನ್ನ ಬಿಸಿ ಮಾಡಿ ತರ್ತಾ ಇದ್ಲು. ಮನೆನ ನಾನ್ ಗುಡಿಸ್ತಿದ್ದೆ. ಹಾಗೂ ಅವಳು ಪ್ರೀತಿಯಿಂದ ನನ್ಗೆ ಪೊರ್ಕೆ ತಂದ್ಕೊಡ್ತಿದ್ಲು ಮಹಾರಾಜ. ಮಹಾರಾಜ, ನಾನು ಬಾವಿಯಿಂದ ನೀರ್ ತರ್ತಾ ಇದ್ದೆ. ಹಾಗೂ ಬಿಂದಿಗೆಯನ್ನ ನನ್ನ ಹೆಂಡತಿ ನನ್ಗೆ ಪ್ರೀತಿಯಿಂದ ತಂದ್ಕೊಡ್ತಿದ್ಲು. ಮಹಾರಾಜ, ನನ್ನ ಸಂಪಾದನೆ ಎಲ್ಲ ಅವಳೇ ಇಸ್ಕೊತಾ ಇದ್ಲು. ಮೂರ್ಖ ಇವನಂತೂ. ಆದ್ರೆ ಪ್ರತಿದಿನ ಸ್ವಲ್ಪವಾದ್ರೂ ಧನ ನನ್ಗೆ ಖಂಡಿತ ಕೊಡ್ತಾ ಇದ್ಲು. ಆದ್ರೆ ಮಹಾರಾಜ, ಕೋಪ ಬಂದಾಗ ನನ್ಗೆ ಅವಾಗವಾಗ ಅವಳು ಹೊಡಿತಾ ಇದ್ಲು. ಆದರೆ ನಂತರ ಔಷಧಿಯ ಲೇಪನನ ಸ್ವಯಂ ಅವಳೇ ಹಚ್ತಾ ಇದ್ಲು ಮಹಾರಾಜ. ಮಹಾರಾಜ, ನನ್ಗೆ ಅವಳ ನೆನಪು ತುಂಬಾ ಬರ್ತಾ ಇದೆ. ಮಹಾರಾಜರೇ, ನನ್ಗೆ ಸಹಾಯ ಮಾಡಿ. ಒಂದು ಮಾತನ್ನು ಹೇಳಿ. ಹೇಳಿ ಮಹಾರಾಜ. ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರತಿದಿನ ಮಾಡ್ತೀನಿ ಮಹಾರಾಜ. ಏನ್ ಕೇಳ್ತೀರಾ ದೇವ್ರ ಹತ್ರ? ಸುಖ, ಸಮೃದ್ಧಿ, ಕ್ಷೇಮ. ನಿಮ್ಮ ಪ್ರಾರ್ಥನೆ ಸ್ವೀಕಾರವಾಗಿದೆ. ಆದ್ರೆ ನಿಂಗೆ ತಿಳಿತಿಲ್ಲ. ಮನೆಗೆ ಹೋಗಿ ಆನಂದವಾಗಿರು. ಆದ್ರೆ ಮಹಾರಾಜ, ಕೊತ್ವಾಲರೇ, ಮಹಾರಾಜರೇ, ನನ್ನ ಪತ್ನಿ ಸತ್ಯಾನಂದ, ಎಲ್ಲ ಒಳ್ಳೇದೇ ಆಗಿದೆ. ನಿಮ್ಗೆ ಗೊತ್ತಾಗಲ್ಲ. ಈಗ ಹೊರಡಿ ನೀವು. ಆಯ್ತು ಮಹಾರಾಜ, ಆಯ್ತು. ಮಹಾಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಏನಾಗುತ್ತಿದೆ? ಮಹಾರಾಜ, ಒಬ್ಬ ಪುರುಷ ತನ್ನ ಪರಿವಾರದ ಪಾಲನೆ ಪೋಷಣೆಗಾಗಿ ಏನೆಲ್ಲ ಮಾಡುತ್ತಾನೆ, ಎಷ್ಟೊಂದು ಕಷ್ಟಪಡುತ್ತಾನೆ, ಎಷ್ಟು ಶ್ರಮ ಪಡುತ್ತಾನೆ, ಎಷ್ಟು ತ್ಯಾಗ ಮಾಡುತ್ತಾನೆ. ಹಗಲು ರಾತ್ರಿ ಕೆಲಸ ಮಾಡುತ್ತಾನೆ. ಆದರೂ ಅವನಿಗೆ ಮನೆಯಲ್ಲಿ ಗೌರವ ಸಿಗುವುದಿಲ್ಲ, ಸನ್ಮಾನ ಕೂಡ ಸಿಗುವುದಿಲ್ಲ. ಶೋಷಣೆ ಆಗುತ್ತಿದೆ ಅವನಿಗೆ. ಅವನು ಬಿದುರಿನ ಕಷಾಯವನ್ನು ಕೂಡ ಕುಡಿಯಬೇಕಾಗುತ್ತದೆ. ಹೌದು 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 ಮಹಾರಾಜ. ನಾವಲ್ಲ, ನಾವು ಸಾಧಾರಣ ಪುರುಷನ ಬಗ್ಗೆ ಹೇಳಿದ್ದು. ಇದು ಅನುಚಿತ. ಸತ್ಯ ಹೇಳಿದ್ರಿ ಮಹಾರಾಜ. ನೀವು ಪುರುಷ ಪೊರಕೆಯಿಂದ ಏಟು ತಿಂತಿದ್ದಾನೆ. ನಾವಲ್ಲ, ಅರ್ಥಾತ್ ಸಾಮಾನ್ಯ ಪುರುಷ. ಅದು ನಾವು ದಿವ್ಯ ದೃಷ್ಟಿಯಿಂದ ನೋಡಿದ್ವಿ. ಸತ್ಯ ಹೇಳಿದ್ರೆ ಗುರುವರ್ಯ, ನನಗಿಂತ ಅಧಿಕ ಯಾರಿಗರ್ಥ ಆಗುತ್ತೆ? ಸಾಮಾನ್ಯ ಪುರುಷ ಬಹಳ ಕಷ್ಟದಲ್ಲಿದ್ದಾನೆ ಮಹಾರಾಜ.
ನಾವಿದಕ್ಕೆ ಏನಾದರೂ ಮಾಡಲೇಬೇಕು. ಹಾ, ಖಂಡಿತ ಮಾಡಿ ಮಹಾರಾಜ. ಅತ್ಯಂತ ಗಂಭೀರ ವಿಷಯ ಇದು. ಸತ್ಯವಚನ ಗುರುವರ್ಯ, ಸತ್ಯವಚನ. ಇವತ್ ನಮ್ ಗುರುಜಿ ಮತ್ತು ಪಂಡಿತ ರಾಮಕೃಷ್ಣರ ಸ್ವರ ಒಂದಾಗ್ತಿದೆ. ಅದೇನಂದ್ರೆ ಬಹುಶಃ ಇಬ್ರು ಒಂದೇ ಗೀತೆ ಆಡ್ತಿದ್ದಾರೆ. ಪತ್ನಿ ಪೀಡಿತರಲ್ವ ಇಬ್ರು? ಇಬ್ರಲ್ಲ ಮೂವರು.